ನೋಡಿ ಈಗ ನಮಸ್ಕಾರ ಸ್ನೇಹಿತರೆ, ಜನರು ನಿಮ್ಮನ್ನ ಬೋರಿಂಗ್ ಪರ್ಸನ್ ಅಂತ ಅಂದುಕೊಂಡಿದ್ದಾರ? ಹಾಗಾದ್ರೆ ಇವತ್ತಿನಿಂದ ಇದನ್ನ ಮಾಡಿ. ಸ್ವಲ್ಪ ಮಟ್ಟಿಗೆ ರಹಸ್ಯಮಯವಾಗಿರುವ ವ್ಯಕ್ತಿಗಳಂತೆ ನಿಮ್ಮನ್ನ ಇಟ್ಟುಕೊಳ್ಳಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಮ್ಮೆ ನೋಡಿರುವ ಮೂವಿಯನ್ನ ಎಷ್ಟು ಬಾರಿ ನೋಡುತ್ತೀರಾ? ಎಲ್ಲ ವಿಷಯಗಳ ಬಗ್ಗೆ ಗೊತ್ತಿರುವ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಲು ಏನು ಇರುವುದಿಲ್ಲ. ಮನುಷ್ಯನ ಒಂದು ಸಹಜ ಗುಣವೇನೆಂದರೆ, ಯಾವ ವ್ಯಕ್ತಿಯ ಬಗ್ಗೆ ಇನ್ನು ತಿಳಿದುಕೊಳ್ಳುವ ಆಸಕ್ತಿ ಇರುತ್ತೋ ಅಲ್ಲಿಯವರೆಗೆ ಆ ವ್ಯಕ್ತಿ ನಮಗೆ ಒಂದು ಪ್ರಾಜೆಕ್ಟ್ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಒಮ್ಮೆ ಆ ಪ್ರಾಜೆಕ್ಟ್ ಮುಗಿತು ಅಂದ ಮೇಲೆ ಮನಸ್ಸು ಇನ್ನೊಂದು ಹೊಸ ಪ್ರಾಜೆಕ್ಟ್ಗಾಗಿ ಕೆಲಸ ಮಾಡಲು ಸನ್ನದ್ಧವಾಗ್ತಾ ಇರುತ್ತೆ. When you are explaining so much to a people will think they are a most valuable thing in the world. ಯಾವಾಗ ನೀವು ಜನರಿಗೆ ತುಂಬಾ ವಿಷಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರೋ ಆಗ ಆ ವ್ಯಕ್ತಿ ನಿಮ್ಗೆ ಅಷ್ಟು ವ್ಯಾಲ್ಯೂಬಲ್ ಪರ್ಸನ್ ಆಗಿ ಕಾಣ್ತಾ ಇರಲ್ಲ. ಅದಕ್ಕಾಗಿಯೇ ಜನರಿಗೆ ಎಕ್ಸ್ಪ್ಲೈನ್ ಮಾಡಲು ಹೋಗಬೇಡಿ, ಆದ್ರೆ ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಪಡ್ಲಿ. ಇಲ್ಲದಿದ್ರೆ ಜನರನ್ನ ಅಲ್ಲೇ ಅಬಾಂಡನ್ ಮಾಡಿಬಿಡಿ. ರಹಸ್ಯಮಯವಾಗಿರುವುದು ಅಂದ್ರೆ ದೆವ್ವದ ತರ ಇರುವುದು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಇದನ್ನ ಹೀಗೆ ತೆಗೆದುಕೊಳ್ಳಿ. ಈಗ ಒಂದು ಬಾಕ್ಸ್ ನಲ್ಲಿ ಗಿಫ್ಟ್ ಅನ್ನ ಇಟ್ಟಿದ್ದಾರೆ ಅಂತ ಅಂದುಕೊಳ್ಳಿ. ಅದನ್ನ 100 ರ್ಯಾಪರ್ನ ಜೊತೆ ಅದನ್ನ ಮಡಿಸಿ ಇಟ್ಟಿದ್ದಾರೆ. ಈಗ ಅದನ್ನ ನೋಡುವವರಿಗೂ ಹುಟ್ಟುವ ಕುತೂಹಲದ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ಗಿಫ್ಟ್ ಅನ್ನ ಯಾವುದೇ ರ್ಯಾಪರ್ ಗಳನ್ನ ಮುಚ್ಚಿಡದೆ ನಿಮ್ಮ ಮುಂದೆ ಇಟ್ರೆ ಆ ಗಿಫ್ಟ್ ನ ಬೆಲೆ ಹೇಗೆ ನಿರಸವಾಗಿರುತ್ತೋ ವ್ಯಕ್ತಿಯ ಬೆಲೆಯೂ ಕೂಡ ಹಾಗೆ ಇರುತ್ತೆ. ಯಾವಾಗ ನೀವು ತೆರೆದ ಪುಸ್ತಕ ತರ ಇರುತ್ತೀರೋ ಆಗ ನಿಮ್ಮ ಬೆಲೆ ಯಾರೂ ಕೊಡಲ್ಲ. ಈಗ ಇದನ್ನ ನೀವೇ ಡಿಸೈಡ್ ಮಾಡಿ. 3 ಲೇಯರ್ ಇರುವ ಗಿಫ್ಟ್ ಆಗಿರುತ್ತೀರೋ ಅಥವಾ ಒಂದೇ ಲೇಯರ್ ಇರುವ ಬೋರಿಂಗ್ ಗಿಫ್ಟ್ ಆಗಿರುತ್ತೀರೋ ಅಂತ. ಅದೇ ರೀತಿ ಹಾರರ್ ಮೂವಿಯನ್ನ ನೋಡುವಾಗ ಆಗುವ ಎಮೋಷನಲ್ ಸ್ಟಿಮ್ಯುಲೇಷನ್ ನಮಗೆ ನಾರ್ಮಲ್ ಮೂವಿ ನೋಡುವಾಗ ಆಗಲ್ಲ. ಯಾಕಂದ್ರೆ ಅಲ್ಲಿ ಡಿಫರೆಂಟ್ ಕೈಂಡ್ ಆಫ್ ಎಮೋಷನ್ಗಳು ನಾವು ಫೀಲ್ ಮಾಡ್ತಾ ಇರ್ತೀವಿ. ಅದು ಯಾಕೆ ಆಗತ್ತೆ ಅಂದ್ರೆ, ಹಾರರ್ ಮೂವಿ ಅದನ್ನ ನಮ್ಮ ಮನಸ್ಸಿಗೆ ಊಹಿಸಿಕೊಳ್ಳಲಾಗದ ಜಗತ್ತಾಗಿರುತ್ತೆ. ಯಾವ ವಿಷಯ ನಮ್ಗೆ ಗೊತ್ತಿರಲ್ವೋ ಅದೇ ನಮ್ಗೆ ತುಂಬಾ ಮಿಸ್ಟೀರಿಯಸ್ ಆಗಿ ಕಾಣ್ತಾ ಇರತ್ತೆ. ಅದೊಂದು ಮಾತನ್ನ ಹೇಳ್ತಾರಲ್ಲ, ತಿಳಿದುಕೊಳ್ಳುವಕ್ಕಿಂತ ಮೊದಲು ಬ್ರಹ್ಮವಿದ್ಯೆ, ತಿಳಿದುಕೊಂಡ ಮೇಲೆ ಕೋತಿ ವಿದ್ಯೆ ಅಂತ. ನಾವು ನಮ್ಮ ಜೀವನದಲ್ಲೂ ಕೂಡ ಯಾವ್ದಾದ್ರೂ ಸ್ಕಿಲ್ ಅನ್ನ ಮೊದಲು ಕಲಿಯುವಾಗ ಇರುವ ಕುತೂಹಲ ಮತ್ತು ಉತ್ಸಾಹ ಪದೇ ಮಾಡ್ತಾ ಇರುವಾಗ ಇರಲ್ಲ. ಆ ಸ್ಕಿಲ್ ಅನ್ನ ಅಲ್ಪ ಮಟ್ಟಿಗೆ ಅಪ್ಡೇಟ್ ಮಾಡಿಕೊಂಡ್ರೆ ಅಷ್ಟೇ ಆ ಕೆಲಸವನ್ನ ತುಂಬಾ ಹೊತ್ತಿನವರೆಗೆ ಮಾಡಬಹುದು. ಇಲ್ಲದಿದ್ರೆ ಅದು ಒಂದು ರೀತಿಯ ಬೋರಿಂಗ್ ಪ್ಯಾಟರ್ನ್ ಆಗಿ ಬಿಡುತ್ತಲ್ವಾ. ನಿಮ್ಮ ಜೀವನ ಎಷ್ಟು ತರಹದ ಸ್ಕಿಲ್ ನಿಂದ ತುಂಬಿರುತ್ತೋ ಆ ರೀತಿಯ ವ್ಯಕ್ತಿಯ ಹಾಗೆ ನೀವು ನಿಮ್ಮನ್ನ ತೋರಿಸ್ಕೊಳ್ತಾ ಇರ್ತೀರಾ. ಅದಕ್ಕಾಗಿಯೇ ಬಿ ಅ ಸ್ಕಿಲ್ಫುಲ್ ಪರ್ಸನ್, ನಾಟ್ ಅ ಬೋರಿಂಗ್ ಪರ್ಸನ್. ಹಾಗಾದ್ರೆ ಇದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು, ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತನಾಡೋಣ. ಒಂದು, ನಿಮ್ಮ ದಿನಚರಿಯನ್ನ ಮತ್ತು ವರ್ತನೆಗಳನ್ನ ಬದಲಾಯಿಸುವ ಮೂಲಕ ಇತರರ ಗಮನವನ್ನ ನಿಮ್ಮ ಹತ್ತಿರ ಹರಿಸಲು ನೆರವಾಗತ್ತೆ. 2, ನಿಮ್ಮ ಮಾತನಾಡುವ ಶೈಲಿಗಳನ್ನ ಮತ್ತು ಟೋನ್ಗಳನ್ನ ಬದಲಾಯಿಸಿ. 3, ಅನಿರೀಕ್ಷಿತ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಮತ್ತು ಅಪೇಕ್ಷಿತ ಕಾರ್ಯಗಳನ್ನ ಮಾಡಿ. ಆದರೆ ಇದರಿಂದ ಕೆಲವು ಮಾನಸಿಕ ಪರಿಣಾಮಗಳಿಗೂ ದಾರಿ ಮಾಡಿಕೊಡಬಹುದು. ಅದಕ್ಕಾಗಿಯೇ ಜಾಗೃತಿಯಿಂದ ಇದನ್ನ ಉಪಯೋಗ ಮಾಡಿಕೊಳ್ಳಿ. ಇದರಿಂದಾಗಿ ಅನಿಶ್ಚಿತತೆ, ಕಳಕಳಿ ಅಥವಾ ಭಯವನ್ನ ಉಂಟು ಮಾಡುತ್ತದೆ. ಇದರಿಂದಾಗಿ ಮಾನಸಿಕವಾಗಿ ಮುಂದಿರುವ ವ್ಯಕ್ತಿಯ ಜೀವನವನ್ನ ಹಾಳು ಮಾಡಲು ನೀವು ಕೂಡ ಕಾರಣಕರ್ತರಾಗಿರುತ್ತೀರಾ. ಯಾಕಂದ್ರೆ ಮುಂದಿರುವ ವ್ಯಕ್ತಿ ಆ ವ್ಯಕ್ತಿಯ ಜೀವನದಲ್ಲಿ ಅಷ್ಟು ಮಟ್ಟಿಗೆ ಇನ್ವೆಸ್ಟ್ ಆಗಿರುತ್ತಾರೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಇದನ್ನ ನೀವು ತುಂಬಾ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಬಹುದು. 1, ನಿಮ್ಮ ಕೆಲಸದ ಶೈಲಿಯನ್ನ ಬದಲಾಯಿಸಿ ಪ್ರತಿದಿನ ಹೊಸದನ್ನ ತರಲು ಪ್ರಯತ್ನಿಸಿ. 2, ಸಮಯಕ್ಕೆ ತಕ್ಕಂತೆ ನಿಮ್ಮ ಮಾತನಾಡುವ ಶೈಲಿಯನ್ನ ಬದಲಾಯಿಸಿ. ಕೆಲವೊಮ್ಮೆ ಗಂಭೀರವಾಗಿ, ಕೆಲವೊಮ್ಮೆ ಹಾಸ್ಯ ಮಾಡಿ. 3, ಅನಿರೀಕ್ಷಿತ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಮತ್ತು ಹೊಸ ಪ್ರಕ್ರಿಯೆಗಳನ್ನ ಪ್ರಯತ್ನಿಸಿ. 4, ನಿಮ್ಮ ಉದ್ಯೋಗಿಗಳಿಗೆ ಏನನ್ನು ನಿರೀಕ್ಷಿಸಬೇಕೆಂದು ಗೊತ್ತಿಲ್ಲದಿದ್ದರೆ ಅವರು ನಿಮ್ಮ ಕ್ರಿಯೆಗಳನ್ನ ಮತ್ತು ನಿರ್ಧಾರಗಳನ್ನ ಹೆಚ್ಚು ಗಮನ ಹರಿಸುತ್ತಾರೆ. ಇದರಿಂದಾಗಿ ನಿಮ್ಮ ಪ್ರಭಾವ ಮತ್ತು ಗೌರವ ಹೆಚ್ಚಾಗುತ್ತದೆ.
5. ಅನಿಶ್ಚಿತತೆಯ ದಾರಿಯಲ್ಲಿ ಡೈನಾಮಿಕ್ ಮತ್ತು ಸೃಜನಾತ್ಮಕ ಪರಿಸರವನ್ನ ಸೃಷ್ಟಿಸಲಾಗುತ್ತದೆ. ಇದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅನ್ನ ಪ್ರೇರೇಪಿಸುತ್ತದೆ. 6. ಅನಿಶ್ಚಿತತೆ ನಿಮ್ಮ ಮುಂದಿನ ಹೆಜ್ಜೆಯನ್ನ ಊಹಿಸಲು ಕಷ್ಟವಿರುವುದರಿಂದ ಇತರರ ಮೇಲೆ ಡಾಮಿನೇಷನ್ ಅನ್ನ ಸಾಧಿಸಬಹುದು. 7. ಸಹೋದ್ಯೋಗಿಗಳನ್ನ ಗಮನಿಸಿ ಮತ್ತು ಅವರ ನಿರೀಕ್ಷೆಗಳನ್ನ ತಿಳಿದುಕೊಳ್ಳಿ, ನಂತರ ನಿರೀಕ್ಷೆಗೆ ತಕ್ಕಂತೆ ಕಾರ್ಯವನ್ನ ಮಾಡಬೇಡಿ. 8. ವಿವಿಧ ಕಲಿಕೆಗಳನ್ನ ಹಂಚಿಕೊಳ್ಳಿ ಮತ್ತು ಹೊಸ ವಿಚಾರಗಳನ್ನ ಪರಿಚಯಿಸಿ. 9. ನಿಮ್ಮ ದಿನಚರಿಗಳನ್ನ ಮತ್ತು ಪ್ರತಿಕ್ರಿಯೆಗಳನ್ನ ಬದಲಾಯಿಸಿ. ಇತರರು ನಿಮ್ಮ ಕ್ರಿಯೆಗಳನ್ನ ಊಹಿಸಲು ಸಾಧ್ಯವಾಗುವುದಿಲ್ಲ. ಅನಿಶ್ಚಿತತೆ ಕೆಲಸದ ಸ್ಥಳದಲ್ಲಿ ಇತರರನ್ನು ಕಳಕಳಿಯಲ್ಲಿ ಇಡಲು, ಅವರ ಗೌರವವನ್ನ ಹೆಚ್ಚಿಸಲು ಮತ್ತು ಸೃಜನಶೀಲ ಅಂದರೆ ಕ್ರಿಯೇಟಿವ್ ಮತ್ತು ಡೈನಾಮಿಕ್ ಪರಿಸರವನ್ನ ಉಂಟು ಮಾಡಲು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ಈ ವಿಡಿಯೋದಿಂದ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ಅನಿಶ್ಚಿತತೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಮತ್ತು ಅನುಭವಗಳನ್ನ ಕಮೆಂಟ್ ಮಾಡಿ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನನಗಾಗಿ ತೆಗೆದಿಟ್ಟಿರುವುದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.